4ನೇ ಸಂಧಿಯಲ್ಲಿ ನಿತ್ಯಾತ್ಮಕ ಉಪದೇಶವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ 5 ಕೋಶಗಳಲ್ಲಿ 4 ಕೋಶಗಳ ವಿಚಾರ 4ನೇ ಸಂಧಿಯೊಳಗೆ ನಡೀತಾರೆ. 4 ಕೋಶಗಳು ಆತ್ಮ ಅಲ್ಲ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ ಮತ್ತು ವಿಜ್ಞಾನಮಯ ಕೋಶ ಇವು ಆತ್ಮ ಅಲ್ಲ. ಹಿಂದೆ ಹೇಳ್ಕೋತ ಬಂದ್ರು, ಅನ್ನಮಯ ಕೋಶ ಶರೀರ ನೀನಲ್ಲದ್ದರಿಂದ ಅನ್ನಮಯ ಕೋಶ ಅಲ್ಲ, ಪ್ರಾಣ ನೀನಲ್ಲದ್ದರಿಂದ ಪ್ರಾಣಮಯ ಕೋಶ ನೀ ಅಲ್ಲ, ಮನಸ್ಸು ನೀನಲ್ಲದ್ದರಿಂದ ಮನೋಮಯ ಕೋಶ ನೀನಲ್ಲ, ಈಗ ಅಹಂಕಾರ ನೀನಲ್ಲದ್ದರಿಂದ ವಿಜ್ಞಾನಮಯ ಕೋಶವು ನೀನಲ್ಲ. ಅಹಂಕಾರ ಅನ್ನುವಂತಹದ್ದು ಅದು ಹೊರಗಿನ ವಿಷಯಗಳನ್ನ ಅರಿಯುವಾಗ ಅದೇ ಆತ್ಮನೋ ಏನೋ ಅನ್ನುವಂಥದ್ದು ನಮಗ್ ಭ್ರಾಂತಿ ಆಗಿರ್ತದೆ. ಆದ್ರೂ ಕೂಡ ಅಹಂಕಾರ ಆತ್ಮ ಅಲ್ಲ. ಅದು ಪ್ರಧಾನ ಮಂತ್ರಿ ಅಂತೆ ರಾಜನ ಸನ್ನಿಧಿಯಲ್ಲಿ ಹೆಂಗ ಪ್ರಧಾನ ಮಂತ್ರಿ ಕೆಲಸ ಮಾಡ್ತಿರ್ತಾನೋ ಹಂಗ ಆತ್ಮನ ಆತ್ಮನ ಸನ್ನಿಧಾನದಲ್ಲಿ ಆ ಆತ್ಮನ ಒಂದು ಇರುವಿಕೆ, ಒಂದು ಅರಿಯುವಿಕೆಯನ್ನು ಪಡೆದು ಹೊರಗಿನ ವಿಷಯಗಳನ್ನ ಅರಿತಾ ಇರುತ್ತದೆ. ಹಿಂಗ ಇದ್ರೂ ಕೂಡ ಆತ್ಮ ಆಗುವುದಿಲ್ಲ. ಯಾಕಂದ್ರೆ ಅಹಂಕಾರ ಆತ್ಮನಿಂದ ಅರಿಸಿಕೊಳ್ಳುತ್ತದೆ. ಅಹಂಕಾರವು ಕೂಡ ಮಮಕಾರಕ್ಕೆ ವಿಷಯವಾಗಿರುತ್ತದೆ. ನನ್ನ ಅಭಿಮಾನದಿಂದನ ನಾ ಕೆಟ್ಟು ಹೋದ್ ನೋಡ್ರಿ ಅಂತಾನಿಲ್ಲ. ನನ್ನ ಅಭಿಮಾನವ ನನ್ ಕೆಡಿಸ್ತ್ರಿ ಅಂತ ಕೆಟ್ಟ ಮೇಲೆ ಅವ್ನಿಗೆ ತಿಳುವಳಿಕೆ ಬಂದಾಗ ಅಂತಿರ್ತಾನ, ನನ್ನ ಅಭಿಮಾನವೇ ನನ್ ಕೆಡಿಸ್ತ್ರಿ. ಹಂಗಾರ ನನ್ನ ಅಭಿಮಾನ ಅನ್ಬೇಕಾಗಿತ್ತು ಅಂದ್ರ ಆ ಅಹಂಕಾರ ನಿನಗ ಮಮಕಾರಕ್ಕೆ ವಿಷಯ ಆಗ್ತಾರ. ಮಮಕಾರಕ್ಕೆ ವಿಷಯ ಆದಿದ್ದು ನೀ ಹಂಗಕ್ಕಿದಿ. ನನ್ನ ಮನಿ ಅನ್ನುವಾಗ ಮನಿನೇ ನೀ ಅಕ್ಕೇನು ಇಲ್ಲ. ಹಂಗ ನಂದು ಅನ್ನುವಾಗ ನಿನಕ್ಕಿಂತ ಭಿನ್ನವಾಗಿರುತ್ತ. ಯಾವ್ದ ನಂದ್ ಅಂತೇವಿ ಆ ನಂದನ್ನು ವಸ್ತು ನಿನಕ್ಕಿಂತ ಭಿನ್ನವಾಗಿರುತ್ತೆ. ಹಂಗ ಆತ್ಮನಿಕ್ಕಿಂತ ಭಿನ್ನವಾಗಿ ಅಹಂಕಾರ ಇರ್ತದೆ. ಅದು ಚಿದಾಭಾಸನ ಜೊತೆ ಸೇರ್ಕೊಂಡು ವ್ಯವಹಾರ ಮಾಡೋ ಕಾಲದಲ್ಲಿ ಈ ಹೊರಗಿನ ಘಟಪಟಾದಿ ವಿಷಯಗಳ ಜ್ಞಾನ ಮಾಡ್ಕೊಂತಾರೆ. ಆದ್ರೂ ಕೂಡ ಆತ್ಮ ಅಲ್ಲ. ಹೌದು, 2 ಅವಸ್ಥೆಯೊಳಗ ಆತ್ಮನಂತೆ ವ್ಯವಹಾರ ಮಾಡ್ತತಿ, ಅರಿತೈತಿ ಅಂದ್ಮೇಲೆ ನನಗ ಇದು ಅಹಂಕಾರವೇ ಆತ್ಮ ಅಂತ ನಂಗೆ ತಿಳುವಳಿಕೆ ಆಗಿರೋ ಭ್ರಾಂತಿ ಆಗ ಹೆಂಗ ಕಳ್ಕೋಬೇಕಂದ್ರ ನೋಡು, 2 ಅವಸ್ಥೆಯಲ್ಲಿ 2 ಶರೀರ ಹಿಡ್ಕೊಂಡು ಆತ್ಮನಂತೆ ಅಹಂಕಾರ ಈ ಹೊರಗಿನ ವಿಷಯಗಳನ್ನ ಅರಿತರೂ ಕೂಡ ಅದು ಆತ್ಮ ಅಲ್ಲ, ಆತ್ಮನ ಸೋಗ್ ಹಾಕ್ಯ, ವೇಷ ಹಾಕ್ಯ. ಈ ಅಹಮು ತಾನುಭಯ ಕಾಯದೊಳಗೆ ಅರಿವಿನ ವಿಡಾಯಮಂ ಪಡೆದು ಹೊರಗೊಳ್ಳ ವಿಷಯ ಸಮುದಾಯಗಳನ್ನು ಅರಿಯುತ್ತಿಹುದಿಂತು. ಏನ್ರಿ, ಈ ಅಹಮು ತಾನು ಉಭಯ ಕಾಯದೊಳಗೆ ಅಂದ್ರೆ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ, 2 ಶರೀರದಲ್ಲಿ 2 ಅವಸ್ಥೆಗಳು ಉತ್ಪತ್ತಿ ಮಾಡ್ಲಿಕ್ಕೆ ಅದೇ ಕಾರಣ. ಜಾಗ್ರ ಮತ್ತು ಸ್ವಪ್ನಾವಸ್ಥೆ. ಈ ಅವಸ್ಥೆಗಳನ್ನು ಉತ್ಪತ್ತಿ ಮಾಡಿ ಈ 2 ಶರೀರಗಳಲ್ಲಿ ಇದ್ದುಕೊಂಡು ಆತ್ಮನಂತೆ ವೇಷ ಹಾಕಿ ಅರಿಯತೈತೆ ಅನ್ನೋದ್ರಿಂದ ಆತ್ಮನೇ ಏನೋ ಇರಬೇಕು ಅಂತ ಅನಿಸ್ತದೆ. ಆದ್ರೆ ನಿಜವಾದ ಆತ್ಮ ಅಲ್ಲ. ಏನ್ ಪಾರ್ಟ್ ಮಾಡ್ಯಾನ್ರಿ ಅವ ಅರ್ಜುನನ ಪಾರ್ಟ ನಾಟಕದೊಳಗ, ಅಥವಾ ಶ್ರೀರಾಮಚಂದ್ರನ ಪಾರ್ಟ ಇದು ಏನು ಮರ ಇದ ಟೈಮ್ದಾಗ ಬಾಯಿ ಹಾಕ್ತತ್ ನೋಡಿ. ಇದು ನಾಟಕದೊಳಗೆ ಶ್ರೀರಾಮಚಂದ್ರನ ಪಾಠ ಮಾಡಿದ್ದ ಅಥವಾ ಅರ್ಜುನನ ಪಾಠ ಮಾಡಿದ್ದ ಅಂದ್ರ ಹೌದು ಬಿಡ್ರಿ, ನಿಜವಾಗಿ ಅರ್ಜುನನ ಬಿಡ್ರಿ ಅಂತ ಹೊಡ್ರಿ ಅದ ಏನು ಹೊಡ್ರಿ ಅದ ಒಂದ್ ಬಡಗಿ ತೊಗೊಂಡ್ ಬಡ್ರಿ ಅದನ್ನ ಇಲ್ಲಿ ವಾಸ ಮಾಡೇ ಕೊಡ್ಬಾರ್ದ್ರಿ ಅದ ಅವರು ಅನ್ನ ಹಾಕಿ ನಂದೇಶ್ವರ ಸ್ವಾಮಿಗಳು ಅನ್ನ ಬೆಕ್ಕು ನಾಯಿ ಇಲ್ಲಿ ಸಾಧುಗಳಾಗಿ ಬಂದು ಬೆಕ್ಕು ನಾಯಿ ಸಾಕಾಕ್ ನಿಂತಾರಲ್ವ ಮರ. ಅದನ್ನ ಒಂದಿಟ್ಟು ಶಾಸ್ತ್ರ ಕೇಳಿದ್ರ ಜಪ ಮಾಡಿದ್ರ ಜೀವನ ಕಲ್ಯಾಣ ಆಗ್ತದ. ಇಟ್ಟಿಟ್ಟು ಅನ್ನ ಇಡ್ತಾರ. ಏನ್ ಮಾಡ್ಬೇಕು, ನಾವ್ ಎದಕ್ ಬಂದೇವಿ ಅನ್ನೋದು ಗೊತ್ತಾಯಿಲ್ಲ. ನಾಟಕದೊಳಗ ಶ್ರೀರಾಮಚಂದ್ರನ ಪಾಠ ಮಾಡಿರ್ತಾನ.
ಅಥವಾ ಅರ್ಜುನ್ ಒಂದೋ ಒಂದು ಪಾಠ ಮಾಡಿರ್ತಾನ, ನೋಡಾರ್ಗೆ ಹೌದ್ ಅನ್ನೋಂಗ್ ಪಾಠ ಮಾಡಿರ್ತಾನ. ಅದ ನಿಜವಾಗಿ ಶ್ರೀರಾಮನ ಬಿಡು, ಆದ್ರೆ ಅವ ನಿಜವಾಗಿ ಶ್ರೀರಾಮ ಬರೀ ನಾಟಕದಾಗ ಪಾಠ ಮಾಡ್ಯಾನವ. ಅಲ್ರಿ ನಾಟಕದಾಗ ಪಾಠ ಮಾಡ್ಯಾನ. ಅಪ್ಪ ನಾಟಕ ಮುಗೀತಂದ್ರ ಅವ ಶ್ರೀರಾಮ ಅಲ್ಲ, ಅವ್ ಭೀಮೆ ಅದಾನ ಏನ್ರಿ. ಅವ ಏನ್ರಿ ಶ್ರೀರಾಮ ಅಲ್ಲ, ಪಾಠ ಮಾಡ್ಯಾನ ಅಷ್ಟೇ, ನಿಜವಾದ ಶ್ರೀರಾಮಚಂದ್ರನ. ಹಂಗ ಇದು ಎರಡು ಶರೀರದೊಳಗ ಇದು ಅಹಂಕಾರ ಅನ್ನುವಂಥದ್ದು ಆತ್ಮನ ವೇಷ ಹಾಕೈತಿ. ನಿಜವಾಗಿ ವಿಚಾರ ಮಾಡಿ ನೋಡಿದ್ರಿ ನಿಜವಾದ ಆತ್ಮ ಅಲ್ಲ ಅಂತ ನಿನ್ನ ದಿವಸ ಹೇಳಿದ್ರು. ಇದು ಜಡ ಅದ. ಹೆಂಗದ ಸ್ವರೂಪತ ಹೆಂಗದ ಇದು ಅಹಂಕಾರ ಜಡ. ಅಹಂಕಾರದ ಲಕ್ಷಣ ಅಸತ್ತು, ಜಡ, ದುಃಖ ಮತ್ತು ಪರಿಚಯ. ಹೌದಿಲ್ಲ? ಆತ್ಮ ಲಕ್ಷಣ ಏನದ? ಸತ್ತು, ಚಿತ್ತು, ಆನಂದ ಮತ್ತು ಪರಿಪೂರ್ಣ. ಹೌದಿಲ್ಲ? ಪರಿಪೂರ್ಣ ಅದ. ಈಗ ಜಡ ಆಗ್ತದ, ಜಡ ಅದ ಅಂತ ಅಂದ್ವಿ ನಾವು. ಅವ ಜಡ ಇದ್ರ ಇದ್ ಯಾಕೆ ಅರಿತಿತ್ತು ಏನ್ರಿ? ಜಡದ ಲಕ್ಷಣ ಏನ್ ಹೇಳ್ತೀರಿ ನೀವು? ಮತ್ತೆ ಸ್ವರೂಪದ ಜಡ ಇದ್ರ ಹೊರಗಿನ ವಿಷಯಗಳನ್ನ ಅರಿತಿತ್ತಲ್ಲ, ಜ್ಞಾನ ಮಾಡ್ಕೊಂತಲ್ಲ ಏನ್ರಿ? ಮತ್ತೆ ಹೆಂಗ್ ಜಡ ಅಂತೀರಿ ಇದಕ್ಕ ಅಂತ ಪ್ರಶ್ನೆ ಮಾಡ್ತಾನ. ಆ ಪ್ರಶ್ನೆಯೇ ಈಗ ಹೇಳ್ತಾನ. ಜಡವರಿವ ಪರಿಯಂತೂ ಮಡಕೆಯಂ ಬೇರೊಂದು ಮಡಿಕೆ ಅರಿವುತ್ತ ಮಿಹುದೇ, ನೀವಿದನ್ನು ಅರುಹಿ ಕೊಡುವುದು ಎನೆ ಕೇಳುವೆನು ಕೇಳು ಅಂತ. ಜಡವರಿವ ಪರಿಯಂತೂ ಮಡಿಕೆಯಂ ಬೇರೊಂದು ಮಡಿಕೆ ಅರಿಯುತ್ತ ಮಿಹುದೇ, ನೀವಿದನೇ ಎನಗೆ ಅರುಪು ಎನೆ ಕೇಳುವೆನು ಕೇಳು. ಜಡವರಿವ ಪರಿಯಂತೂ, ನೀ ಜಡ ಜಡ ಅಂತೀರಿ. ಜಡದ ಲಕ್ಷಣ ಏನದ? ಶ್ವೇತರ ಜ್ಞಪ್ತಿ ಶೂನ್ಯತ್ವ. ಹೌದಲ್ಲ? ಶ್ವೇತರ ಜ್ಞಪ್ತಿ ಶೂನ್ಯತ್ವಕ್ಕೆ ಏನಂತಾರ? ಜಡ ಅಂತ. ತಂದು ಜ್ಞಾನ ಇರಂಗಿಲ್ಲ, ಮನ್ಯವ್ರಿಗೂ ಜ್ಞಾನ ಇರಂಗಿಲ್ಲ. ಅದಕ್ಕೆ ದೃಷ್ಟಾಂತ ಕೊಡ್ತಾನ. ಮಡಿಕೆಯಂ ಬೇರೊಂದು ಮಡಿಕೆ ಅರಿಯುತ್ತ ಮಿಹುದೇ, ಒಂದು ಮಡಿಕೆ ಮೇಲೆ ಮತ್ತೊಂದು ಮಡಿಕೆ ಇಟ್ಟಿವಿ, ಒಂದು ಗಡಿಗೆ ಮೇಲೆ ಮತ್ತೊಂದು ಗಡಿಗೆ ಇಟ್ಟಿವಿ. ಅವು ಎರಡು ಜಡ ಅದಾವ. ಹೌದಿಲ್ಲ? ತಳಗಿನ ಗಡಿಗೆ ಮ್ಯಾಗಿನ ಗಡಿಗೆನ ಅರಿತೈತೇನೋ, ಅಥವಾ ಮ್ಯಾಗಿನ ಗಡಿಗೆ ಕೆಳಗಿನ ಗಡಿಗೆಯನ್ನು ಅರಿತೈತೇನೋ? ಯಾಕ? ಅವು ಎರಡು ಜಡ ಅದ. ಮತ್ ಇದು ಅಹಂಕಾರ ಜಡ ಅಂದಿದ್ರ ಅವು ಯಾವ ಗಡಿಗೆ ಹೆಂಗ ಅದಾವ ಹಂಗಿರ್ಬೇಕಾಗಿತ್ತು. ಮತ್ತೊಂದ್ರ ಯಾವುದನ್ನು ಹೊರಗೆ ಅರಿಬಾರ್ದಾಗಿತ್ತು. ಮತ್ತ ಎಲ್ಲ ಈ ಇಂದ್ರಿಯಗಳನ್ನ ಇಂದ್ರಿಯಗಳ ಮೂಲಕವಾಗಿ ಹೊರಗ ವಿಷಯಗಳ ಪರ್ಯಂತ ಹೋಗಿ ವಿಷಯಗಳನ್ನ ಅರಿತದೆ. ಆಮೇಲೆ ಇಂದ್ರಿಯಗಳಲ್ಲಿನೂ ನಾನು ನಾನು ಅಂತ ಅಭಿಮಾನ ರೂಪದಿಂದ ಅರಿತದೆ. ಈ ಶರೀರದ ಬಗ್ಗೆ ಗೊತ್ತಾಕತಿ. ಅದಕ್ಕ ಏನು ಈ ಶರೀರ ಇಷ್ಟೇ ಪರಿಮಾಣದ್ದದ, ಇಷ್ಟೇ ಅದು ಕಪ್ಪ ಕೆಂಪ ಗಿಡ್ಡ ಉದ್ದ ಎಲ್ಲ ಗೊತ್ತಾಕತಿ, ವಿಷಯಗಳನ್ನು ಅರಿತದ. ಮತ್ತೆ ಇದಕ್ಕೆ ಜಡ ಹೆಂಗ ಅಂತೀರಿ ನೀವು? ಜಡ ಅನ್ಬಾರ್ದಾಗಿತ್ತಲ್ಲ. ಜಡ ಇದ್ದದ್ದು ಅದು ನೋಡ್ರಿ, ಒಂದ್ ಮಡಿಕೆ ಮತ್ತೊಂದು ಮಡಿಕೆ ಅರಿಯಂಗಿಲ್ಲ. ಅದಕ್ಕೆ ಶ್ವೇತರ ಜ್ಞಪ್ತಿ ಶೂನ್ಯತ್ವದ. ತಂದು ಜ್ಞಾನ ಇಲ್ಲ, ಮತ್ತೊಂದು ಜ್ಞಾನ ಇಲ್ಲ. ಮತ್ ಇದಕ್ಕೆ ಹೆಂಗ್ ಜಡ ಅಂತೀರಿ ನೀವು ಅಂತ ಪ್ರಶ್ನೆ ಮಾಡ್ತಾನ. ಅದಕ್ಕ ನನಗ್ ಬಹಳ ಆಶ್ಚರ್ಯ ಆಗ್ಯದ. ನೀವ್ ಹೇಳೋ ಮಾತು ಕೇಳ ನನಗ್ ಬಹಳ ಆಶ್ಚರ್ಯ. ಸ್ವರೂಪತ ಜಡ ಅಂತೀರಿ, ಮತ್ ವಿಷಯಗಳನ್ನ ಅರಿತದ ಅಂತೀರಿ. ಜಡ ಇದ್ದದ ವಿಷಯಗಳನ್ನ ಅರಿದುಲ್ಲಲ್ಲ. ಅದಕ್ಕೆ ನನಗೆ ಬಹಳ ಆಶ್ಚರ್ಯ ಆಗ್ಯದ. ಇದು ಹೆಂಗ್ ಮಾಡ್ತದ? ಹೆಂಗ್ ಮಾಡ್ತದ? ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ಏನ್ರಿ ಏನ್ ಮಾಡ್ತದ? ಅರಿತದ ಅಂತ ನೀವ ಹೇಳ್ತೀರಿ. ವಿಷಯಗಳನ್ನ ಆ ಆತ್ಮನ ಚಿಚ್ಛಾಯದಿಂದ ಒಡಗೂಡಿ, ಅಂದ್ರೆ ಚಿದಾಭಾಸನಿಂದ ಒಡಗೂಡಿ ಈ ಅಹಂಕಾರ ಹೊರಗಿನ ವಿಷಯಗಳನ್ನ ಅರಿತದ ಅಂತ ನೀವ ಹೇಳಿರಿ ಏನ್ರಿ. ಹಿಂದಿನ ಸೂತ್ರ ಪದ್ಯದೊಳಗ ನುಡಿಯೊಳಗ ಹೇಳಿರಿ ಏನಂತ? ಈ ಅಹಮು ತಾನುಭಯ ಕಾಯದೊಳಗೆ ಅರಿವಿನ ವಿಲಾಯ ಮಂಪಡೆದು ಅಂತ ಹೇಳಿರಿ. ಹಿಂಗ್ ಹೇಳಿರಿ, ಮತ್ತ ಜಡ ಅಂತೀರಿ ಇದಕ್ಕ. ನನಗಿದು ಬಹಳ ಆಶ್ಚರ್ಯ ಅದ ನೀವ್ ಹೇಳೋ ಮಾತು ಕೇಳಿ. ಅದಕ್ಕ ದಯವಿಟ್ಟು ನನ್ನ ಸಂಶಯಕ್ಕೆ ಕಳಿರಿ, ನನಗ್ ಸರಿಯಾಗಿ ತಿಳಿಸ್ಕೊಡ್ರಿ ಅಂತ ಪ್ರಶ್ನೆ ಮಾಡ್ತಾನ. ಈ ಸ್ವರೂಪತ ಜಡ ಇದ್ರು ಆತ್ಮನ ಸನ್ನಿಧಾನದೊಳಗ ಸಮೀಪ ಐತಲ್ಲ, ಅದ್ರ ಬಾಜುನು ಅಲ್ಲೇ ಐತದ ಏನ್ರಿ. ಒಳಗ್ ಅಂತಃಕರಣದೊಳಗ ಒಳಗ್ ಸರ್ಗ್ ಹೋದ್ರ ಒಳಗಿರೋದೇ ಅಹಂಕಾರದ, ಆಮೇಲೆ ಬುದ್ಧಿ, ಆಮೇಲೆ ಚಿತ್ತ, ಆಮೇಲೆ ಮನಸ್ಸ, ಹಿಂಗ್ ಹೊರಗ್ ಬರ್ತಾವ.
ಇದು ಆತ್ಮನ ಸಮೀಪದ ಪ್ರಧಾನ ಮಂತ್ರಿ ಅಂತೆ ರಾಜನ ಸತ್ತ ಚಲೋತ್ನಾಗ ಪಡ್ಕೊಂಡರು. ರಾಜನ ಸತ್ತ, ರಾಜನ ಒಂದು ಅಧಿಕಾರ ಎಲ್ಲ ಪ್ರಜೆಗಳ ಮೇಲೆ ಡೈರೆಕ್ಟ್ ಆಗಿರಂಗಿಲ್ಲ, ಎಲ್ಲ ಅಧಿಕಾರಿಗಳ ಮೇಲೂ ಡೈರೆಕ್ಟ್ ಆಗಿರೋದು. ಯಾವ್ದಾರ ತಗೋರಿ, ಆ ರಾಜರ ತಗೋರಿ, ಈಗ ಮುಗಿನ ಮುಖ್ಯಮಂತ್ರಿಯರ ತಗೋರಿ, ಪ್ರಧಾನ ಮಂತ್ರಿಯರ ತಗೋರಿ, ಅಲ್ಲಿ ಸಮೀಪ ಇದ್ದ ಅಧಿಕಾರಿಗಳ ಮೇಲೆ ಒಂದು ಮಾತು ಹೇಳ್ಬಿಟ್ರಂದ್ರ ಅವು ಈ ಕಡೆ ಸ್ಪ್ರೆಡ್ ಆಕ ಹೊರಗೆ. ಹೌದಿಲ್ಲ? ಹಂಗ ಅದು ಆ ಅಹಂಕಾರ ಅನ್ನುವಂಥದ್ದು ಆತ್ಮನ ಸನ್ನಿಧಾನದೊಳಗ ಅದು ಸ್ವರೂಪದ ಜಡ ಇದ್ರು ಆ ಆತ್ಮನ ಸತ್ತ ಮತ್ತು ಚಿದ್ರೂಪತ್ವ, ಆತ್ಮನ ಇರುವಿಕೆ ಮತ್ತು ಆತ್ಮನ ಅರಿವಿಕೆ ಅದನ್ನ ಏನ್ ಮಾಡ್ತದ, ಪಡಿತದ. ಪಡೆದ ಹೊರಗಿನ ವಿಷಯಗಳನ್ನ ಏನ್ ಮಾಡ್ತದ, ಅರಿತೇವ. ಹೆಂಗ ಅರಿತೈತಿ, ಹೆಂಗ್ ಪಡಿತೈತಿ ಅದು ಅಂದ್ರ ದೃಷ್ಟಾಂತ ಕೊಡ್ತಾರ. ಸೂಜಿಗಲ್ಲಂ ಪಿಡಿದ ಸೂಜಿ ಅದು ಬೇರೊಂದು ಸೂಜಿ ಕಲ್ಲ ಗುಣವಂತಾಳ್ದು ರಾಜಿಸುತ್ತಿರ್ಪ ತೆರನಂತೆ. ಸೂಜಿಗಲ್ಲಂ ಪಿಡಿದ ಸೂಜಿ ಅದು ಬೇರೊಂದು ಸೂಜಿ ಕಲ್ಲ ಗುಣವಂತಾಳ್ದು ರಾಜಿಸುತ್ತಿರ್ಪ ತೆರನಂತೆ. ಹೌದಲ್ಲ? ಕಂಟ್ ಮಾಡಾಕ್ತಿರ್ ಆಗಂಗಿಲ್ಲ, ಕಠಿಣ ಏನೋ ಒಂದೊಂದ್ ಮಾಡೋದಪ್ಪ, ಎಲ್ಲರಿಗೆ ಆಗೋದಿಲ್ಲ. ಅದು ಸಿದ್ಧಾರೂಢಪ್ಪನ ಕೃಪ. ಅವನ್ನ ಸೇವಾ ಮಾಡೋದು. ನಾವು ಸಿದ್ಧಾರೂಢ ಸೇವಾ ಮಾಡಾಕ್ ಬಂದೇವೆ. ಸದ್ಬುದ್ಧಿ ಕೊಡೋದು, ನಿರಭಿಮಾನತೆ ಕೊಡಪ್ಪ ಅಂತ ಹೇಳ್ಬೋದು ಅಷ್ಟೇ. ಏನಂತಾರ, ಸೂಜಿಗಲ್ಲಂ ಪಿಡಿದು ಸೂಜಿ ಅದು ಬೇರೊಂದು ಸೂಜಿ ಕಲ್ಲ ಗುಣಮಂತಾಳು ರಾಜಿಸುತ್ತಿರ್ಪತ್ಯಾನಂತೆ. ಈಗ ಒಂದು ಆಯಸ್ಕಾಂತದ ಬಾಜು ಏನ್ ಮಾಡ್ತೀವ್ರಿ ನಾವು, ಒಂದು ಸೂಜಿ ಇಡ್ತೀವಿ. ಆಯಸ್ಕಾಂತದಾಗ ಒಂದು ಆಯಸ್ಕಾಂತದ ಏನಾದ್ರು ಒಂದು ಗುಣ ಇರ್ತದಲ್ಲ ಅದಕ್ಕ, ಏನ್ರಿ? ಆಯಸ್ಕಾಂತದಾಗ ಆಕರ್ಷಕ ಗುಣ ಅದ. ಆಕರ್ಷಕ ಗುಣ ಹಿಂಗ್ ಹಿಡಿದು ಬಿಟ್ರ ಅದು ಏನ್ ಕಬ್ಬಣ ಇಟ್ರ ಜಗ್ಗಿ ಬಿಡ್ತೈತಿ. ಹೌದಲ್ರಿ? ಅದಕ್ಕ ಅದು ಆಯಸ್ಕಾಂತಕ್ಕೆ ಆಕರ್ಷಕ ಗುಣ ಅದ. ಆ ಆಕರ್ಷಕ ಗುಣ ಅದಕ್ಕ ಒಂದು ಸೂಜಿ ಹಚ್ಚಿದ್ವಿ ಅಂತ ತಿಳ್ಕೊಡ್ರಿ. ಆ ಆಕರ್ಷಕ ಗುಣ ಆ ಸೂಜಿಗಲ್ಲಿಂದು ಆಕರ್ಷಕ ಗುಣ ಎಲ್ಲಿ ಬರ್ತೈತ್ರಿ? ಅದು ಸೂಜ್ಯಾಗ. ಅದನ್ನ ನೀವು ನೋಡ್ರಿ, ಒಂದ್ ಸ್ವಲ್ಪ ಅಲ್ಲೇ ಸೂಜಿ ಸಮೀಪ ಹಿಡ್ಕೊಂಡು ಆ ಅಯಸ್ಕಾಂತ ಹಿಂಗ್ ಸರಿಸಾಡಿದ್ರ ಸೂಜಿ ಅಳಿಗಾಡ್ತಾವ. ಆ ಸೂಜಿನ ಅಯಸ್ಕಾಂತಕ್ಕೆ ಹಚ್ಚ್ರಿ, ಆ ಅಯಸ್ಕಾಂತದ ಶಕ್ತಿ ಸೂಜ್ಯಾಗ ಬಂದಿರ್ತದ. ಆ ಸೂಜಿಗೆ ಮತ್ತೊಂದು ಸೂಜಿ ಹಚ್ಚ್ರಿ, ಅದ್ರಂದ ಅದಕ್ಕೆ ಬಂದಿರ್ತಾವ. ಹಿಂಗ್ ಹಿಡಿದ್ ಬಿಟ್ರ, ಹಿಂಗ್ ಮ್ಯಾಲೊಂದ್ ಅಯಸ್ಕಾಂತ ಹಿಡ್ಕೊಂಡು ಒಂದು ಪಿನ್ನ ಹಿಡ್ರಿ, ಅದಕ್ಕೊಂದ್ ಮತ್ತೊಂದ್ ಪಿನ್ನ ಹಿಡ್ರಿ, 3-4 ಪಿನ್ ಜೋತ್ ಬಿದ್ದಿರ್ತಾವ. ಹಂಗಾರ ಮೊದಲನೇ ಪಿನ್ನ 2ನೇ ಪಿನ್ನ ಹಿಡಿಬೇಕಾಗಿತ್ತಂದ್ರ ಮೊದಲನೇ ಪಿನ್ನಕ್ ಶಕ್ತಿ ಎಲ್ಲಿ ಬಂತು? ಅಯಸ್ಕಾಂತದಿಂದ ಬಂತಿಲ್ರಿ. ಅಯಸ್ಕಾಂತದ್ದು ಶಕ್ತಿ ಮೊದಲನೇ ಪಿನ್ದಾಗ ಬಂದ, ಮೊದಲನೇ ಪಿನ್ನದ ಶಕ್ತಿ 2ನೇ ಪಿನ್. ಹಂಗ ಆತ್ಮನ ಇರುವಿಕೆ ಮತ್ತು ಅರಿವಿಕೆ ಅಹಂಕಾರದಲ್ಲಿ ಬರ್ತಾವ. ಅದ್ ತಗೊಂತದ, ಅದು ಆ ದೇವ್ರ ಭಗವಂತ ಅದನ್ನ ಕೊಟ್ಟಾನ ಶಕ್ತಿ. ಅದ ಏನ್ ಮಾಡ್ತತಿ, ಮುಂದಿನ ಎಲ್ಲಾ ಮನ, ಚಿತ್ತು, ಆಮೇಲೆ ಬುದ್ಧಿ, ಇಂದ್ರಿಯಗಳಲ್ಲಿ ನಾನಂತ ವ್ಯವಹಾರ ಮಾಡುವುದು, ಈ ಶರೀರ, ಹೊರಗಿನ ವಿಷಯಗಳನ್ನ ಎಲ್ಲವನ್ನ ಅರಿತದ. ಅದಕ್ಕ ರಾಜಸುತಿರೂಪ ತೆರನಂತೆ ದೃಷ್ಟಾಂತ ಕೊಟ್ಟ. ಮುಂದ ಅದನ್ನ ದಾಷ್ಟಾಂತ ಹೇಳ್ತಾರ. ಚಿತ್ತು ವಿಡಿದಿರುಪ ಅಹಮು ಚಿತ್ತಲ್ಲ ನಿರ್ದೊಡಂ ಚಿತ್ತೆನಿಸಿ ದೇಹ ಮೊದಲಾದ ಚೇಷ್ಟಿಸುತ್ತ ಅರಿಯುವುದೆಂದು ತಿಳಿಪುತ್ರ. ಚಿತ್ತು ವಿಡಿದಿರುಪ ಅಹಮು ಚಿತ್ತಲ್ಲ ನಿರ್ದೊಡಂ ಚಿತ್ತೆನಿಸಿ ದೇಹ ಮೊದಲಾದವಂ ಚೇಷ್ಟಿಸುತ್ತ ಅರಿಯುವುದೆಂದು ತಿಳಿಪುತ್ರ ಅಂತ ಹೇಳ್ತಾರ. ಅಂದ್ರೆ ಚಿತ್ತು ವಿಡಿದಿರುಪ ಅಹಮು, ಚಿತ್ತು ವಿಡಿದಿರುಪ ಅಹಮು, ಚಿತ್ತು ಅಂದ್ರೆ ಇಲ್ಲಿ ಆತ್ಮ ತಗೋಬೇಕು. ಚಿತ್ತು ವಿಡಿದಿರುಪ ಅಹಂ ಅಂದ್ರೇನು? ಆತ್ಮನ ಸನ್ನಿಧಾನದೊಳಗ ಅದ್ರ ಬಾಜು ಇದ್ದ ಅಹಂ. ಆತ್ಮ ಎಲ್ಲಾ ಕಡೆ ಅದಾನ, ಇಲ್ಲಿ ಒಳಗ ಅಹಂಕಾರದ ಹೊರಗೂ ಒಳಗೋದಾನವ ಆತ್ಮ. ಎಲ್ಲಾ ಕಡೆಗೆ ಶರೀರದ ಒಳಗೂ ಅದಾನ, ಹೊರಗೂ ಅದಾನ. ಅಂದ್ರ ಒಳಗ ಅಂತಃಕರಣ ಐತಿ, ಅಂತಃಕರಣದಾಗ ಅಹಂಕಾರ ಅಲ್ಲಿ ಅದ್ರ ಬಾಜು ಅಲ್ಲೇ ಅದ. ಹಂಗಾರ ಚಿತ್ತು ವಿಡಿದಿರುಪ ಅಹಮು ಚಿತ್ತಲ್ಲದಿರ್ದೊಡ
ಚಿತ್ತು ವಿಡಿದೀರ್ಪ ಅಹಮು ಅಂದ್ರ ಚಿತ್ ಅಂದ್ರ ಆತ್ಮನ ಸನ್ನಿಧಾನದಲ್ಲಿ ಆತ್ಮನ ಅತ್ಯಂತ ಸಮೀಪದಲ್ಲಿ ಇದ್ದ ಅಹಮ. ಚಿತ್ತಲ್ಲದಿರ್ದೊಡಂ ಅದ ಆತ್ಮನು ಅದು. ಚಿತ್ತು ವಿಡಿದಿರ್ಪ ಅಹಮ ಅಂದ್ರ ಆತ್ಮನ ಸನ್ನಿಧಾನ ಇದ್ದಂತ ಅಹಂಕಾರವು ಚಿತ್ತಲ್ಲದಿರ್ದೊಡಂ ಆತ್ಮನಲ್ಲದಿದ್ದರು. ಆತ್ಮನದು ಆತ್ಮನಲ್ಲದಿದ್ದರು. ಮತ್ತ ಚಿತ್ಯನಿಶಿ ಆತ್ಮನಂತೆ. ಚಿತ್ಯನಿಶಿ ಅಂದ್ರೇನು? ಆತ್ಮನಂತೆ ಅಂದ್ರೆ ಅರಿಯುತ್ತಾನ. ಅದು ಅರಿತಿತ್ತಲ್ಲ, ಹೊರಗಿನ ವಿಷಯಗಳನ್ನ ಅರಿತಿತ್ತಲ್ಲ, ಅದು ಅದೇ ಆತ್ಮನು ಅಂತ ಅಜ್ಞಾನ ಅವಸ್ಥೆಯೊಳಗೆ ಜನರಿಗೆ ಭ್ರಾಂತಿ ಆಗ ಅಹಂಕಾರವೇ ಆತ್ಮ. ಚಿತ್ಯನಿಸಿ ಅಂದ್ರೆ ಆತ್ಮನಂತೆ ಅರಿತದ, ಅರಿಯುತ್ತಾನ ಪಡ್ಕೊಂಡದ. ಚಿತ್ಯನಿಸಿ ಅಂದ್ರ ಆತ್ಮನಂತೆ ಒಂದು ಏನಪ್ಪಾ ಅಂತ ಅರಿತದ. ಅಜ್ಞಾನಿಗಳಿಗೆ ಇದು ಆತ್ಮನೇ ಇರಬೇಕು, ಅರಿಯಾಕತ್ತದಂದ್ರೆ ಆತ್ಮನೇ ಇರ್ಬೇಕಂತ ಚಿತ್ತನಿಸಿ ದೇಹ ಮೊದಲಾದವಂ ಚೇಷ್ಟಿಸುತ್ತ. ಏನ್ರಿ? ದೇಹ ಮೊದಲಾದವೆಲ್ಲವಂ ಅಂದ್ರೆ ಶರೀರ ಮೊದಲು ಮಾಡಿಕೊಂಡು ಎಲ್ಲವನ್ನ ಚೇಷ್ಟಿಸುತ್ತ ಅಂದ್ರೆ ಏನ್ರಿ? ಚೇಷ್ಟಿಸುತ್ತ ಅಂದ್ರೆ ವ್ಯವಹಾರ ಮಾಡಿಸುತ್ತ. ಚೇಷ್ಟಿಸುತ್ತ ಅಂದ್ರೇನು? ವ್ಯವಹಾರ ಮಾಡಿಸುತ್ತ. ಈಗ ಅಹಂಕಾರ ಆತ್ಮನ ಸನ್ನಿಧಾನ ಇದ್ದುಕೊಂಡು ಇರುವಿಕೆ ಅರಿವಿಕೆಯನ್ನು ಪಡ್ಕೊಂಡು ದೇಹ ಮೊದಲಾದವನ್ನು ಚೇಷ್ಟಿಸುತ್ತಂದ್ರ ದೇಹ, ಇಂದ್ರಿಯಗಳಿಗೆ, ಆಮೇಲೆ ಮನಸ್ಸು, ಇವೆಲ್ಲ ಏನದಾವಲ್ಲ ಇವು ಬುದ್ಧಿ, ಇವುಗಳಿಗೆ ವ್ಯವಹಾರ ಮಾಡಿಸ್ಲಿಕ್ಕೆ ಅದೇ ಕಾರಣ ಆಗ್ಯಾರ. ಏನ್ ಚೇಷ್ಟಿಸುತ್ತ ಅಂದ್ರೆ ಏನು? ವ್ಯವಹಾರ ಮಾಡಿಸ್ತದ, ವ್ಯವಹಾರ ಮಾಡಿಸ್ತದ. ಯಾವುದು? ಅಹಂಕಾರ. ಯಾಕ? ಚಿತ್ತ ಅಂದ್ರೆ ಆತ್ಮನ ಸನ್ನಿಧಾನ ಹಿಡ್ಕೊಂಡು ಏನ್ ಮಾಡ್ತದಂತಂದ್ರೆ ಅದು ಒಂದು ಆತ್ಮನೋ ಏನೋ ಅನ್ನುವಂತೆ ಶಕ್ತಿ ಪಡ್ಕೊಂಡು ದೇಹ ಮೊದಲಾದ ಅಂದ್ರೆ ದೇಹ, ಇಂದ್ರಿಯಗಳು, ಪ್ರಾಣ, ಆಮೇಲೆ ಎಲ್ಲ ಈಗ ಮನ ಬುದ್ಧಿ ಅದು ಎಲ್ಲವನ್ನ ಹೊರಗಿನ ಎಲ್ಲದವಲ್ಲ ಅವುಗಳನ್ನ ತಮ್ ವ್ಯವಹಾರ ಮಾಡ್ಸಾಕ್ ಹಸ್ತದ. ಅಷ್ಟೇ ಅಲ್ಲದೆ ಅವುಗಳನ್ನ ಅರಿತದ. ಆದ್ರೆ ಆ ಅರಿವು ಆತ್ಮನ ನಿಜವಾದ ಅರಿವು ಐತಲ್ಲ, ಅದರಂತೆ ಶಾಶ್ವತ ಅಲ್ಲದು. ಅದರಂತೆ ನಿರುಪಾಧಿಕ ಅರಿವು ಅಲ್ಲದು, ಸೋಪಾಧಿಕಾರ. ಆ ಅರಿವು ಶಾಶ್ವತ ಅಲ್ಲ. ಅಹಂಕಾರದ ಅರಿವು ಶಾಶ್ವತ ಅಲ್ಲ. ಇದು ಹೆಂಗ್ ಮಾಡ್ತದ? ಈ ದೇಹೇಂದ್ರಿಯಾದಿಗಳನ್ನ ಅರಿತದ. ಹೌದಾ? ದೇಹೇಂದ್ರಿಯಾದಿಗಳನ್ನ ತಮ್ಮ ಕೆಲಸ ಮಾಡಿಸ್ಲಿಕ್ಕೇನು ಇದು ಪ್ರೇರಣಾ ಮಾಡ್ತದ. ಕಣ್ಣು ನೋಡೋದಾಗ್ಲಿ, ಕಿವಿ ಕೇಳೋದಾಗ್ಲಿ, ಇಂದ್ರಿಯಗಳು ತಮ್ಮ ಕೆಲಸ ಮಾಡ್ತಾವಲ್ರಿ, ಅದನ್ನ ಒಟ್ಟು ಇಂದ್ರಿಯಗಳು ಚೇಷ್ಟ ಮಾಡೋದು. ದೇಹ ಚೇಷ್ಟ ಅಂದ್ರೆ ಹೋಗೋದು ಬರುದು ಎಲ್ಲ ಮಾಡೋದು. ಈ ವ್ಯವಹಾರಕ್ಕ ಕಾರಣವಾಗಿತ್ತಲ್ಲದೆ ಅದೇನ್ ಮಾಡ್ತದ? ಅವುಗಳನ್ನ ಅರಿತದ. ಅಂದ್ರ ದೇಹದಲ್ಲಿ ಒಂದು ಚೇತನತ್ವ ಬರ್ಬೇಕಾಗಿತ್ತು. ಚೇತನತ್ವ ಅಂದ್ರೇನು? ಚೇತನತ್ವ ಅಂದ್ರೆ ಹೋಗೋದು ಬರುವುದು ಕುಂಡ್ರುವುದು ಎಲ್ಲ ಸ್ವರೂಪದ ಜಡ ಅದ. ಕಲ್ಲಿನ ಹಂಗ ಐತೆ ಇದು ಶರೀರ, ಅದು ಜಡ ಅದ, ಇದು ಜಡ ಅದ. ಆದ್ರ ಹಂಗಾದ ಕಲ್ಲು ಇದ್ದಲ್ಲಿ ಇದ್ದಂತೆ ಇದು ಇದ್ದಲ್ಲಿ ಇರುವಲ್ದಲ್ಲ, ನಡಿದಾಡ್ತತಲ್ಲ. ಇದು ಮನಿಗ್ ಹೋಗ್ತತಿ, ಬರ್ತತಿ, ಚಾದ ಅಂಗಡಿಗೆ ಹೋಗ್ತತಿ, ಗಿರ್ಮಿಟ್ ತಿಂತತಿ, ಎಲ್ಲ ಮಾಡ್ತತಿ, ಶಾಸ್ತ್ರಕ್ಕೂ ಬರ್ತತಿ. ಹೌದಿಲ್ಲ? ಮತ್ತೆ ಈ ವ್ಯವಹಾರ ಮಾಡಾಕ ಏನ್ ಕಾರಣಪ್ಪ? ಆ ಚೇತನದ ಸಮೀಪದಲ್ಲಿ ಇದ್ಕೊಂಡು ಅಹಂಕಾರ ಚಿದಾಭಾಸನ ಒಳಗೂಡಿಕೊಂಡು ಇದಕ್ಕೊಂದು ಚೇತನತ್ವ ಕೊಟ್ಟತಿ. ಇದ್ ಕೆಲಸ ಮಾಡ್ತದ. ಇನ್ನ ಇಂದ್ರಿಯಗಳು ಕೇಳುವುದು, ಮುಟ್ಟುವುದು, ಮೂಸಿಸುವುದು ಎಲ್ಲ ಮಾಡ್ಬೇಕಾಗಿತ್ತು ಅಂದ್ರೆ ಅದೇ ಚಿದಾಭಾಸಹಿತವಾದಂತ ಅಹಂಕಾರ ಏನ್ ಮಾಡ್ತದ? ಅದ್ರಲ್ಲಿ ಅವಕ್ಕೂ ವ್ಯವಹಾರ ಮಾಡಕ್ ಹಚ್ಚಿ ಅದ್ರಲ್ಲಿ ಅವುಗಳ ಮೂಲಕವಾಗಿ ವಿಷಯಗಳನ್ನ ಅರಿಯುವುದು ಅದೇ. ಹಿಂಗೆಲ್ಲಾ ಮಾಡ್ತದ. ದೇಹ ಮೊದಲಾದವನ್ನು ಚೇಷ್ಟಿಸುತ್ತ ಅರಿವು ತಿರುವುದಿಂತು. ಅವುಗಳನ್ನ ತಮ್ಮ ವ್ಯವಹಾರಗಳಲ್ಲಿ ಚೇಷ್ಟ ಮಾಡೋದಾಗ್ಲಿ, ಅದು ವ್ಯವಹಾರ ಮಾಡಕ್ ಹಚ್ಚುದಾಗ್ಲಿ, ಅವುಗಳನ್ನ ಅರಿಯುವುದಾಗ್ಲಿ ಇದು ಮಾಡ್ತದ. ಆದ್ರೂ ಕೂಡ ಈ ಅರಿವು ಬರೀ ಈ ಒಂದು ಅಹಂಕಾರದ ಅರಿವು ಅಲ್ಲದು. ಇದು ಆತ್ಮನ ಅರಿವು ಅಹಂಕಾರದ ಮೂಲಕವಾಗಿ ಹೊರಗೆ ಬಂದ. ಅಹಂಕಾರ ಆತ್ಮನ ಅರಿವು ತಗೊಂಡು ಇಷ್ಟೆಲ್ಲ ಮಾಡಕತ್ತ. ಈಗ ಬೆಲ್ಲದ ಸಿಹಿ ಹೋಳಿಗೆ ರೂಪದೊಳಗೆ ತೋರಾಕತ್ತದ. ಹೋಳಿಗೆಯಲ್ಲಿ ಇರುವಂತ ಸಿಹಿತನ, ಹೋಳಿಗೆ ಬಹಳ ಸಿಹಿ ಐತ್ರಿ.
ಬಾಳ ಚಲೋ ಮಾಡ್ಯಾರ, ಬೆಸ್ಟ್ ಮಾಡ್ಯಾರ, ಅದಕ್ಕ ಮಸ್ತ್ ಸಿಹಿ ಅದಾವ. ಆ ಸಿಹಿ ಯಾರ್ದ ಅದು? ಬೆಲ್ಲದ, ಹೌದಲ್ರಿ? ಬೆಲ್ಲದ ಸಿಹಿ ಹೋಳ್ಗೆ ಬಂದಿಲ್ಲ. ಹಂಗ ಆತ್ಮನ ಅರಿವು ಅಹಂಕಾರದಲ್ಲಿ ಬಂದ. ನೀ ಅಂತಿದಿ ಬೆಲ್ಲ ಸಿಹಿ ಐತೆ ಅನ್ನೋ ಅಲ್ಲಿ ಹೋಳಿಗೆ ಸಿಹಿ ಐತೆ ಅನ್ನಕತ್ತಿ. ಅದಕ್ಕ ಅಹಂಕಾರ ಭಾರಿ ಚಲೋ, ಅದ ಆತ್ಮದ ಅದ ಅರಿತದ ಅಂತ ಹೋಳಿಗೆ ಸಿಹಿ ಅಂದಾಗ ಅನ್ನಾಕತ್ತೀನಿ. ಆದ್ರ ಹಿಂದಿಂದ ಅರಿವು ಯಾರ್ದವ? ಆತ್ಮಂದಲ್ಲ. ಆತ್ಮ ಅರಿವು ಇಲ್ಲ, ಅರಿವು ಸ್ವರೂಪ ಇಲ್ಲ ಅಂದ್ರೆ ಈಕೆಲ್ಲಿ ಬರ್ತಿತ್ತು? ಅದಕ್ಕ ಆ ಅರಿವುತನ ಅನ್ನುವಂಥದ್ದು ಅದು ಈ ಅಹಂಕಾರದಲ್ಲಿ ಸಾಗಿ ಬಂದಿರ್ತದೆ. ಆದ್ರ ಸ್ವರೂಪತ ಹೆಂಗದ? ಜಡ ಆಗೈತಿ. ಇಷ್ಟೆಲ್ಲ ಯಾಕೆ ಹೇಳಕ್ ಹೊಂಟಾರ? ಅಹಂಕಾರ ಆತ್ಮ ಅಲ್ಲ ಅಂದ್ರೆ ವಿಜ್ಞಾನಮಯ ಕೋಶ ಆತ್ಮ ಅಲ್ಲ. ನೋಡ್ರಿ, ಅಹಂಕಾರಕ್ಕ ಒಂದು ಪದ್ಯನ ಇಟ್ಟಾರ, ವಿಜ್ಞಾನಮಯ ಕೋಶ. ಹೌದಿಲ್ಲ? ಯಾಕಂಗ ಇವು ಹೊರಗೇನು ಆತ್ಮ ಅಲ್ಲ ಅಂದ್ರ ಸ್ವಲ್ಪ ಗಪ್ ತಿಳಿದು ಬಿಡ್ತದ. ಹೌದ್ ಬಿಡಿ, ಶರೀರ ಆತ್ಮ ಅಲ್ಲ ಅಂತಾರ, ಇದು ಒಂದಿನ ಸತ್ ಹೋಗ್ತತಿ. ಇಂದ್ರಿಯಗಳು ಆತ್ಮ ಅಲ್ಲ ಅಂತಾರ, ಇವೆಲ್ಲ ಸ್ವಲ್ಪ ಇದಾಗ್ತತಿ. ಅಹಂಕಾರ ಆತ್ಮ ಅಲ್ಲ ಅಂದ್ರ ಅಲ್ಲ ದುಗುಡ್ ಹಿಡಿದ್ಬಿಡ್ತದೆ. ಯಾಕ ಎಲ್ಲ ವ್ಯವಹಾರ ಮಾಡೋದಾಗ ಹೊರಗೇನ ಇದು ಘಟವಿದೆ, ಇದು ಪಟವಿದೆ ಅನ್ನೋಂಥ ಜ್ಞಾನ ಆಗ್ಬೇಕಾಗಿತ್ತು ಅಂದ್ರೆ ಚಿದಾಭಾಸ ಸಹಿತವಾದ ಅಹಂಕಾರಕ್ಕನ ಆಗ್ತದೆ. ಅದಕ್ಕ ಇದಕ್ಕ ಆತ್ಮ ಅಲ್ಲ, ಇದು ಆತ್ಮ ಅಲ್ಲ ಅಂತ ಹೇಳಕತ್ತಾರ ಅಂದ್ರೆ ಅದಕ್ಕೆ ಮ್ಯಾಲ ಬಿಡಿಸಿ ಇದು ಆತ್ಮ ಅಲ್ಲ ಅಂದ್ರೆ ವಿಜ್ಞಾನಮಯ ಕೋಶ ಆತ್ಮ ಅಲ್ಲ ಅಂತ ಹೇಳಿ. ಇದಕ್ಕೆ ಆತ್ಮ ಅಲ್ಲ ಅನ್ನೋದಕ್ಕೆ ಇನ್ನೂ ಹೇಳ್ತಾರ. ಇದು 9 ಗುಣಗಳಿಂದ ಕೂಡ್ಕೊಂಡ ಈ ಅಹಂಕಾರ. ಅಹಮು ಇದು ಆತ್ಮ ಅಲ್ಲ, ಬುದ್ಧಿಯಾದಿ ಗುಣಗಳಿಂದ ಅರಿಸಿಕೊಳ್ಳುವುದರಿಂದ ಜಾಡ್ಯಬಹುದಾಗಿ ಅಂತ ಸೂತ್ರಂಗ. ಈ ಅಹಂಕಾರ 9 ಗುಣಗಳಿಂದ ಕೂಡ್ಕೊಂಡದ, ಅದಕ್ಕೆ ಆತ್ಮ ಅಲ್ಲ. ಅದಕ್ಕೆ ಅಹಂಕಾರವು 9 ಗುಣಗಳಿಂದ ಕೂಡಿ ಘಟದಂತೆ ಇದೇನಾಗೈತಿ? ವೇದ್ಯವಾಗ್ಯದ. ವೇದ್ಯ ಅಂದ್ರೆ ಅರಿಸಿಕೊಳ್ತದ. ಕುವರ ಕೇಳಿನ್ನು ಇದರ ನವಗುಣಂ ವೇದ್ಯವೆನಿಸುವ ಕಥತಿಂ ಅಹಮು ನಿಜವಾಗದು. ಆ ಗುಣಿತ್ವವನ್ನು ಅಂತುದಾಗಿ ಘಟದಂತೆ. ಏನ್ರಿ? ಕುವರ ಅಂದ್ರ ಅದೇ ಪುತ್ರನೇ ಅಂದ್ರೆ ಶಿಷ್ಯನೇ ಅಥವಾ ಗುರುಪುತ್ರ ಕೇಳಂತಾರ. ಇನ್ನು ಇದರ ನವಗುಣ, ಇದ ಆತ್ಮ ಅಲ್ಲ ಅನ್ನೋದಕ್ಕ 9 ಗುಣಗಳಿಂದ ಕೂಡ್ಕೊಂಡಿರ್ತದೆ. ಯಾವ್ದು ಗುಣಗಳಿಂದ ಕೂಡ್ಕೊಂಡಿರ್ತದೆ ಅದಕ್ಕೆ ಆತ್ಮನ ಬರುತ್ತೇನ್ರಿ? ಇಲ್ಲ. ಆತ್ಮ ನಿರ್ಗುಣ ಸ್ವರೂಪ. ಗುಣಗಳು ಪ್ರಕೃತಿಯಿಂದ ಕೆಳಗದ. ಪ್ರಕೃತಿ ಮ್ಯಾಲ ಆತ್ಮ ಅದನ್ನ ನಿರ್ಗುಣ ಆತ್ಮ, ಅಲ್ಲಿ ಗುಣನೇ ಇಲ್ಲ. ಅದು ಅದಕ್ಕ ಇದು 9 ಗುಣಗಳಿಂದ ಕೂಡ್ಕೊಂಡು ಇದು ಗುಣಿ ಅನ್ಸ್ಕೊಂಡದ. ಗುಣ ಉಳ್ಳದಕ್ಕೆ ಏನಂತಾರ್ರಿ? ಗುಣಿ ಅಂತಾರ. ಹಂಗಿದು ಗುಣಿ ಅನ್ಸ್ಕೊಂಡದ. ಅದಕ್ಕೆ ಇದು 9 ಗುಣಗಳಿಂದ ಕೂಡ್ಕೊಂಡದ. ಆದ್ದರಿಂದ ಈ ಅಹಂಕಾರ, ಈ ಅಹಮು ನಿಜವಾಗದು. ನಿಜವಾಗದಂದ್ರೆ ನಿಜ ಅಂದ್ರ ಬ್ರಹ್ಮ. ನಿಜಗುಂಡ್ರು ನಿಜ ಅನ್ನೋ ಪದಕ್ಕೆ ಬಹಳ ಒತ್ತು ಕೊಟ್ಟು ಹೇಳ್ಯಾರ ಕೆಲವೊಂದು ಪ್ರಸಂಗದೊಳಗ. ನಿಜ ಅಂದ್ರ ಅವ್ರ ದೃಷ್ಟಿಯೊಳಗೆ ಬ್ರಹ್ಮ, ನಿಜ ಅಂದ್ರ ಆತ್ಮ. ನಿಜವಾಗದು ಅಂದ್ರ ಆತ್ಮ ಸ್ವರೂಪ ಆಗದು, ನಿಜವಾಗದು. ಆ ಗುಣಿತ್ವವನ್ನು ಅಂತುದಾಗಿ ಘಟದಂತೆ ಅಂದ್ರೆ ಗುಣ ಉಳ್ಳದ್ದಾಗಿ ಗುಣಿ ಅಂತ ಹೆಸರಿಂದ ಕರೆಸಿಕೊಂಡು ಘಟದಂತೆ ವೇದ್ಯವಾಗಿ ಜಡವಾಗಿರ. ಘಟ ಹೆಂಗ ಅರಿಸಿಕೊಳ್ತದಲ್ಲ ಹಂಗ ಇದು ಗುಣಿ ರೂಪದಿಂದ ಅರಿಸಿಕೊಳ್ಳುತ್ತದೆ. ಈಗ ನೀಲಿ ಘಟ ಅಂತೇನ? ನೀಲಿ ಕೊಡ ಅಂತೆ, ಹೌದಿಲ್ಲ? ನೀಲಿ ಕೊಡ ಅನ್ನೋಳದಲ್ಲಿ ಏನೇನದಾವ? ವಿಶೇಷಣ ಮತ್ತು ವಿಶೇಷಣ. ವಿಶೇಷ ಕೊಡ ಆಗೈತಿ, ನೀಲಿ ಬಣ್ಣ ಏನಾಗೈತಿ? ವಿಶೇಷಣ. ಎರಡು ಕೂಡಿದಕ್ಕ ವಿಶಿಷ್ಟ ಅಂತ. ವಿಶಿಷ್ಟ ಅಂತಾರಿಲ್ಲ? ನೀಲಿ ಕೊಡ ಅನ್ನುವಾಗ ಎರಡಾದ್ರೂ ವಿಶೇಷಣ ಮತ್ತು ವಿಶೇಷ ಆಗೈತೆ. ನೀಲಿ ಅದು ವಿಶಿಷ್ಟ ಆಗಿ ನೀಲಿ ಕೊಡ ಅನ್ಸ್ಕೊಂಡ್ರ. ಹಂಗ ಇದು ಗುಣಿ ಅನ್ಸ್ಕೋಬೇಕಾಗಿತ್ತು ಅಂದ್ರ ಏನ್ರಿ? ಗುಣ ಉಳ್ಳದ್ದದ, ಅಹಂಕಾರ ವಿಶೇಷ ಅದ, 9 ಗುಣಗಳು ವಿಶೇಷಣ ಅದ, ಎರಡು ಕೂಡಿದ್ದು ವಿಶಿಷ್ಟ. ಅದಕ್ಕ ಇದು ಏನಪ್ಪಾ ಅಂತಂದ್ರೆ ಈ ವಿಷಯ 9 ಗುಣಗಳಿಂದ ಅರಿಸಿಕೊಳ್ತದೆ. ಹೆಂಗ ನೀಲಿ ಕೊಡ ಅರಿಸಿಕೊಳ್ತಕ್ಕಲ್ಲ ಹಂಗಿದು ಅರಿಸಿಕೊಳ್ಳೋದ್ರಿಂದ ಆತ್ಮ ಆಗೋದಿಲ್ಲ ಅಂತ ಹೇಳಿ. ಇನ್ನು ಮುಂದೆ ಬಳಿಕ 9 ಗುಣಗಳು ಯಾವ್ಯಾವು? ನೀವು 9 ಗುಣ ಅಂದ್ರಲ್ಲ ಯಾವ ಅಂದ್ರ ಅವುಗಳನ್ನ ಹೇಳ್ತಾರ.
ಆವ ಧರ್ಮ ಧರ್ಮ ಓವಿ ಯತ್ನ ದ್ವೇಷ ಭಾವನಾ ರಾಗ ಸುಖ ದುಃಖ ಮತಿಗಳಿವು ತಾವೇ ನವಗುಣವೆನಿಸುತ್ತಿರುವು. ಆವ ಧರ್ಮ ಧರ್ಮ ಓವಿ ಯತ್ನ ದ್ವೇಷ ಭಾವನಾ ರಾಗ ಸುಖ ದುಃಖ ಮತಿಗಳಿವು ತಾವೇ ನವಗುಣ ಎನಿಸುತ್ತಿರುವು. ನೋಡಿ, ಆವ ಧರ್ಮ ಧರ್ಮ, ಆವ ಧರ್ಮ ಯಾವ ಧರ್ಮ ಧರ್ಮಗಳು. ಧರ್ಮ ಅಂತ ಎದಕ್ಕಂತಾರ, ಅಧರ್ಮ ಅಂತ ಎದಕ್ಕಂತಾರ. ಧರ್ಮ ಅಂದ್ರ ವಿಹಿತ ಕರ್ಮಗಳಿಂದ ಉತ್ಪತ್ತಿ ಆದದ್ದು ಧರ್ಮದ, ನಿಷಿದ್ಧ ಕರ್ಮಗಳಿಂದ ಉತ್ಪತ್ತಿ ಆದದ್ದು ಅಧರ್ಮ. ಹೌದಲ್ಲ? ವಿಹಿತ ಕರ್ಮ ಅಂದ್ರೆ, ವಿಹಿತ ಕರ್ಮ ಅಂದ್ರ ವೇದದಲ್ಲಿ ಹೇಳಿದ ಕರ್ಮ, ವಿಧಿಸಿದ ಕರ್ಮ. ವೇದದೊಳಗೆ ವಿಧಿಸಿದ ಕರ್ಮಕ್ಕೆ ವಿಹಿತ ಕರ್ಮ ಅಂತಾರ. ವೇದ ಇದನ್ನ ಮಾಡು, ಇದನ್ನ ಮಾಡ್ಲೇಬೇಕು ನೀನು, ಇದನ್ನ ಮಾಡು ಅಂತ ಹೇಳ್ತಲ್ಲ ವೇದ. ಏನು ಪಾಪ ಮಾಡು ಅಂತ ಹೇಳ್ತದೋ, ಏನು ಪುಣ್ಯ ಮಾಡು ಅಂತ ಹೇಳ್ತದೋ? ಒಂದ್ ವೇಳೆ ನೀ ಪಾಪ ಮಾಡು ಅಂತ ವೇದ ಹೇಳಿದ್ರೆ ಅದು ವೇದ ಅಲ್ಲದು. ವೇದ ಎಂದೂ ಪಾಪ ಮಾಡು ಅಂತ ಹೇಳುದಿಲ್ಲ, ಪುಣ್ಯನ ಮಾಡಂತ ಹೇಳ್ತದೆ. ಪುಣ್ಯ ಮಾಡಂತದ, ಪಾಪ ಬಿಡು ಅಂತದ. ದುರಿತ ಕರ್ಮವನ್ನು ಒಲ್ಲದಿರು ಪುಣ್ಯವನ್ನೇ ಮಾಡ. ಅದಲ್ಲ ಹಂಗಾರ ವೇದ ಏನು ವಿಧಿಸೈತಿ ಅದಕ್ಕೆ ವಿಹಿತ ಕರ್ಮ ಅಂತಾರ, ಅವಕ್ಕೆ ಸತ್ಕರ್ಮಗಳು ಅಂತ, ಪುಣ್ಯ ಕರ್ಮಗಳಂತ. ಈ ಯಾವ್ದಾದ್ರೂ ಮಾಡ್ಬೋದು. ಪುಣ್ಯ ಅಂತ ಎದಕ್ಕಂತಾರ? ನೀವು ಜಪ ಮಾಡ್ಬೋದು, ತಪ ಮಾಡ್ಬೋದು, ಹೋಮ ಮಾಡ್ಬೋದು, ಹವನ ಮಾಡ್ಬೋದು, ಆಮೇಲೆ ಯಜ್ಞ ಯಾಗಾದಿಗಳನ್ನ ಮಾಡ್ಬೋದು, ದಾನ ಧರ್ಮಾದಿಗಳನ್ನ ಮಾಡ್ಬೋದು. ನಿನಗೆ ಎಷ್ಟು ಸಾಧ್ಯ ಅಷ್ಟು ಪರೋಪಕಾರ ಮಾಡ್ಬೋದು. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ. ಮತ್ತೊಬ್ಬರಿಗೆ ದುಃಖ ಕೊಟ್ಟಿ ಅಂದ್ರೆ ಅದು ಪಾಪ ಅನಿಸ್ಕೊಂತದ. ಮತ್ತೊಬ್ಬರಿಗೆ ಸಹಕಾರ ಉಪಕಾರ ಮಾಡಿದಂದ್ರೆ ಅದು ಪುಣ್ಯ ಅನಿಸ್ಕೊಂತದ. ಅದಕ್ಕ ವಿಹಿತ ಕರ್ಮಗಳಿಂದ ಯಾವುದು ಜನ್ಯವಾಗೈತಿ ಅದಕ್ಕ ಧರ್ಮ ಅಂತ. ಅಂದ್ರೆ ಅರ್ಥ, ಕರ್ಮ ಮಾಡಿದ ಮೇಲೆ ನಾಶ ಆಗ್ತದೆ. ಯಾವುದೇ ಕರ್ಮ, ನೀ ಪಾಪಾರ ಮಾಡು ಪುಣ್ಯಾರ ಮಾಡು, ಕರ್ಮ ನಾಶ ಆಗ್ತದ ಮಾಡಿದ ಮೇಲೆ, ಕರ್ಮದ ಸಂಸ್ಕಾರ ನಾಶ ಆಗುದಿಲ್ಲ. ಈಗ ನೀ ಯಜ್ಞ ಯಾಗಾದಿ ಕರ್ಮಗಳನ್ನ ಮಾಡಿ ತಿಳ್ಕೊ. ಯಜ್ಞ ಮಾಡಿ, ಚಲೋದೊಂದು ಯಜ್ಞ ಮಾಡಿ, ಜ್ಯೋತಿಷ್ಠೋಮ ಯಜ್ಞ ಮಾಡಿ. ನೀ ಮಾಡಿದಿ ಜ್ಯೋತಿಷ್ಠೋಮ ಯಜ್ಞ ಎದಕ್ ಕಾರಣ ಆಗೈತಿ? ಜ್ಯೋತಿಷ್ಠೋಮ ಯಜ್ಞ ಸ್ವರ್ಗ ಲೋಕಕ್ಕೆ ಹೋಗಾಕ ಕಾರಣ ಆಗೈತಿ. ಏನ್ರಿ? ಸ್ವರ್ಗ ಲೋಕಕ್ಕ ಹೋಗಾಕದು ಕಾರಣ. ನೀನು ಜ್ಯೋತಿಷ್ಠೋಮಯ ಕರ್ಮವನ್ನು ಯಾವಾಗ ಮಾಡಿದ್ವಿ? ಸಾಯಿ ಹೊತ್ನ್ಯಾಗ ನೆಲ ಮಲ್ಕೊಂಡಿರ್ತಲ್ಲ ಅವಾಗ ಮಾಡಿದ್ವಿ? ಇಲ್ಲ, ಜೀವನದೊಳಗ್ ಒಟ್ಟು ಮಾಡಿ. ಈ ವರ್ತಮಾನ ಶರೀರದಲ್ಲಿ ಮಾಡಿ, ನೀನ್ ತಿಳುವಳಿಕೆ ಬಂದ್ಮೇಲೆ ಮಾಡಿ. ಹೌದಿಲ್ಲ? ಒಂದ್ 25-30 ವರ್ಷದಾಗ ಮಾಡಿಪ್ಪ, 40 ವರ್ಷದಾಗ ಮಾಡಿ. ಕರ್ಮ ಮಾಡಿದ ನಾಶ ಆಗ್ಯದ. ಯಜ್ಞ ಮಾಡಿದಪ್ಪ ಅಂದ ಕರ್ಮ ನಾಶ ಆತ. ಆ ಜ್ಯೋತಿಷ್ಠೋಮ ಯಾಗ ಯಜ್ಞ ಮಾಡಿದ ಪುಣ್ಯದ ಸಂಸ್ಕಾರ ನೀನ್ ಅಂತಃಕರಣದಾಗ ಉಳ್ಕೊಂಡ. ಅದು ಏನ್ ಮಾಡ್ತದ ಅಂದ್ರ ನೀ ದೇಹ ಬಿಟ್ಟ ಮ್ಯಾಲ ಏನ್ರಿ, ಧರ್ಮಾನುಗೋ ಗಚ್ಚತಿ ಜೀವ ಏಕಃ. ಅವನ ಧರ್ಮಕ್ಕ ಅವನ ಪುಣ್ಯಕ್ಕ ಅನುಸಾರವಾಗಿ ಸ್ವರ್ಗ ಲೋಕಕ್ಕೆ ಹೋಗ್ತಾನ. ಹೌದಿಲ್ಲ? ಕರ್ಮ ಅವಾಗ ನಾಶ ಆಗಿರ್ತದ. ಆದ್ರ ಅದರಿಂದ ಉತ್ಪತ್ತಿಯಾದಂತ ಪುಣ್ಯ ಸಂಸ್ಕಾರ ರೂಪದಿಂದ ಅಂತಃಕರಣ ಹೋಗ್ಬೇಕು. ಅದಕ್ಕ ಯಾವ ಪುಣ್ಯ ಕರ್ಮಗಳನ್ನ ಮಾಡಿದ್ರ ಆ ಅಂತಃಕರಣದಲ್ಲಿ ಆ ಪುಣ್ಯದ ಸಂಸ್ಕಾರ ಇರ್ತದಲ್ಲ, ವಿಹಿತ ಕರ್ಮದಲ್ಲಿ ಪುಣ್ಯದ ಸಂಸ್ಕಾರ, ಅದಕ್ಕೆ ಏನಂತಾರ ಧರ್ಮ. ಇನ್ನು ಪಾಪ ಮಾಡಿದ್ದಪ್ಪ ಅಂತಂದ್ರ, ಪಾಪ ಮಾಡಿದ್ದು ಕರ್ಮನೂ ನಾಶ ಆಗಿರ್ತದ. ಆ ಪಾಪ ಕರ್ಮದಿಂದ ಅದು ನಿಷಿದ್ಧ ಕರ್ಮ ಅಂತ ಅನ್ಸುತ್ತೆ. ವೇದ ಹೇಳ್ತದ ಇದನ್ನ ಮಾಡಬೇಡ, ಶರೆ ಕುಡಿಬೇಡ, ಏನ್ರ ಅಭಕ್ಷ್ಯ ಸೇವನೆ ಮಾಡಬೇಡ, ಪರಧನ ಪರಸತಿಯರ ಆಕಾಂಕ್ಷೆ ಮಾಡಬೇಡ, ಏನ್ರಿ ಇವೆಲ್ಲ ಆಕಾಂಕ್ಷೆ ಮಾಡಿ ಅದ್ರ ಜೊತೆ ಕೂಡ್ಬೇಡ, ಹಿಂಗೆಲ್ಲ ಮೊದಲಾದಗಳನ್ನ ಹೇಳ್ತದ. ಆದ್ರೂ ಮಾಡ್ತಾನ, ಪಾಪ ಮಾಡ್ತಾನ. ಪಾಪ ಮಾಡಿದ್ದು ಕರ್ಮ ನಾಶ ಆಗಿರ್ತದ, ಪಾಪದ ಸಂಸ್ಕಾರಗ ಅವನಂತಕ್ಕನ ಒಪ್ಕೊಂಡಿರ್ತಾನ. ಅವಾಗ ದೇಹ ಬಿಟ್ಟ ಮೇಲೆ ಆ ಪಾಪದ ಸಂಸ್ಕಾರಕ್ಕೆ ಅನುಸಾರವಾಗಿ ಯಮದೂತರು ನರಕ ಲೋಕಕ್ಕೆ ಎಳ್ಕೊಂಡ್ ಹೋಗಿ ಮಾಡೋದಾಗ ಏನಿಲ್ಲ. ಪೊಲೀಸರು ಬಂದ ಹೆಂಗ್ ಬಿಡ್ತಾರ? ಪೊಲೀಸರು ಬಂದು ಎಳ್ಕೊಂಡ್ ಹೋಗ್ತಾರ. ನೀಪ ಏನಾರು ಮಾಡಿದ್ದೆ ಅಂದ್ರ ಅವ್ರ ಬಾ ಇಲ್ಲಿ ಮಾತಾಡ್ಸೋದಿಲ್ಲ, ಅಲ್ಲೇ ಮಾತಾಡ್ತೀನಿ ಅಂತ.
ಅಲ್ಲಿ ಎಲ್ಲೆಲ್ಲಿ ಹೊಡಿಬೇಕು ಅಲ್ಲಿ ಹೊಡಿತಾರ. ಎಲ್ಲೆಲ್ಲಿ ಹೊಡಿ ಹೋಗುವಾಗ ಮಸ್ತ್ ಹೋಗಿದ್ದ, ಹೊಳ್ಳಿ ಬರುವಾಗ ಪೊಲೀಸರು ಹೆಗಲ್ ಮೇಲೆ ಕೈ ಹಾಕೊಂಡ್ ಬರ್ತಾನ. ನಮ್ ಪೊಲೀಸರು ಸಾಹೇಬ್ರು ಅಲ್ಲೇ ಅದಾರ, ಅವ್ರ ಜೀವನದಾಗ ಹೊಡೆದಾರಿಲ್ಲ ಯಾರಿಗ ಗೊತ್ತ. ಹೊಡೆದಿರಿ ಯಾಕಂದ್ರ ಅಧ್ಯಾತ್ಮಕ್ ಬಂದಾರ ಏನ. ಅಲ್ಲ, ಅವ್ರು ಹೊಡಿದಂದ್ರ ಅವ್ರ ಪಾಪ ಅಲ್ಲ, ಅವ್ರ ಕರ್ತವ್ಯ ಅದ. ಯಮದೂತರು ನೀನ್ ಎಳ್ಕೊಂಡ್ ಹೋಗಿ ಬಡಿತಾರಂದ್ರ ಅವ್ರ ಪಾಪನ ಅವ್ರ ಕರ್ತವ್ಯ ಅದ. ಅವ್ರ ಕರ್ತವ್ಯ ಅದ. ಅವ್ರು ಮಾಡ್ಲಿಲ್ಲ ಅಂದ್ರ ಲೋಕ ಅಲ್ಲೋಲ್ ಕಲ್ಲೋಲ್ ಆಗ್ತತಿ. ಪೊಲೀಸರು ಇರ್ಲಿಲ್ಲ ಅಂದ್ರೆ 2 ಜನ ಪಾಪ ಮಾಡ್ಕೊಂಡ್ ಅಡ್ಡಾಡ್ತಿದ್ರು. ಹೌದಿಲ್ಲ? ಸೈನ್ಯ ಇಲ್ಲ ಅಂದ್ರ ನಾವ್ ಎಷ್ಟು ಪಾಪ ಮಾಡ್ಕೊತ ಅಡ್ಡಾಡ್ತಿದ್ರು. ಅವ್ರ ಕರ್ತವ್ಯ ಅದ, ಅದು ಪಾಪ ಅಲ್ಲ ಅದು. ಅವ್ರು ಬಾಯಿ ಬಿಡಿಸ್ತಾರ, ಅವ್ರು ಹೆಂಗಾರ ಬಾಯಿ ಬಿಡ. ಹಂಗ ನೀ ಮಾಡಿದ ನಿಷಿದ್ಧ ಕರ್ಮ ಅದು ಯಮಲೋಕ ಕಳ್ಕೊಂಡು ಹೋಗ್ತದೆ. ಅದಕ್ಕೆ ನಿಷಿದ್ಧ ಕರ್ಮದಿಂದ ಉತ್ಪತ್ತಿಯಾದಂತ ಯಾವ ಸಂಸ್ಕಾರ ಅದು ಅಧರ್ಮವಾಗಿರುತ್ತೆ. ಹೌದಲ್ಲ? ಅಧರ್ಮಕ್ಕ ಧರ್ಮಕ್ಕ ಎರಡೂ ಕೂಡ್ಕೊಂಡನೆ ಅದಕ್ಕೇಂತಂದ್ರ ಅಪೂರ್ವ ಅಂತನೂ ಕರೀತಾರ, ಅದೃಷ್ಟ ಅಂತನೂ ಕರೀತಾರ. ಏನ್ರಿ? ಅದೃಷ್ಟ ಅಪೂರ್ವ ಅಂತ ಕರೀತಾರ. ಈ ರೀತಿಯಾಗಿ ಆವ ಧರ್ಮ ಧರ್ಮ. ಆಮೇಲೆ ಓವಿ ಯತ್ನ ಅಂದ್ ಯತ್ನ ಅಂದ್ರೆ ಪ್ರಯತ್ನ. ಅಂದ್ರ ಓವಿ ಯತ್ನ ಚೆನ್ನಾಗಿ, ಯತ್ನ ಪ್ರಯತ್ನ. ಪ್ರಯತ್ನ ಅಂತ ಎದಕ್ಕಂತಾರ? ಪ್ರಯತ್ನ ಅಂದ್ರ ಅಪ್ಪಾರ ಎಷ್ಟ್ ಚಂದ ಬರ್ದಾರ್ರಿ. ಏನ್ ಶಿವಪುತ್ರಪ್ಪ ಟೀಕಾ, ಅದಕ್ಕ ಬ್ಯಾರೆ ಟೀಕಾ ಓದ್ಬೇಡ್ರ. ಅದು ಹೆಂಗ ಬರ್ದಾರಂದ್ರ ಅವ್ರು ಬಾರಿ ಸಾರ್ವತ್ ಬರ್ತಾರ. ಅದಕ್ಕ ಉತ್ಸಾಹ ರೂಪ ವೃತ್ತಿಗೆ ಪ್ರಯತ್ನ ಅಂತ ನೋಡಿ ಎಷ್ಟ್ ಚಂದ ಬರ್ದಾರ ಅವ್ರು. ಉತ್ಸಾಹ ರೂಪ ವೃತ್ತಿಗೆ ಏನನ್ಬೇಕು? ಅಲ್ರಿ, ನೀ ಪ್ರಯತ್ನ ಮಾಡ್ತಿ ಅಂದ್ರ, ಪ್ರಯತ್ನ ಮಾಡಿ ಕೆಲಸದಲ್ಲಿ ತೊಡಗುತ್ತಿ ಅಂದ್ರ ಯಾವ್ದಾರ ಆಗಲಿ ನಿನ್ನ ವೃತ್ತಿ ಅಂದ್ರೆ, ವೃತ್ತಿ ಅಂದ್ರೇನು? ನಿನ್ನ ಒಂದು ಉದ್ಯೋಗ, ನಿನ್ನ ಉದ್ಯೋಗದ ನೀ ವಿಜ್ಞಾನರೇ ಇರ್ಬೋದು, ನೀ ಡಾಕ್ಟರ್ಕ್ಯಾರ ಕಲಿಯಕತ್ತಿ, ನೀ ವಿಜ್ಞಾನಿಯರ ಆಗ್ಬೇಕಂತಿ, ಎಂಜಿನಿಯರ್ ಆಗ್ಬೇಕಂತಿ, ಅಥವಾ ಒಬ್ಬ ಬಡಿತನ ಕೆಲಸ ಮಾಡ್ತಿ, ಒಬ್ಬ ನಿಮ್ ಪೇಂಟರ್ ಅದಿ, ಅಥವಾ ಒಬ್ಬ ರೈತರ ಅದಿ, ಏನಾರ ಇರ್ಲಿ, ಆ ಕೆಲಸದೊಳಗ ನೀ ಪ್ರಯತ್ನ ಮಾಡಿ ಮುಂದುವರೆದ ಪ್ರಯತ್ನ ಮಾಡ್ತಿ ಅಂದ್ರೆ ನಿನ್ನಲ್ಲಿ ಉತ್ಸಾಹ ಇದ್ರ ಮಾತ್ರ ನೀ ಮಾಡ್ತಿ. ಉತ್ಸಾಹ ಇಲ್ಲ ಅಂದ್ರೆ ನೀ ಮಾಡಂಗಿಲ್ಲ. ನಾ ಇದ್ರಾಗ ಮುಂದುವರಿಬೇಕು ಏನ್ರಿ? ನಾನ್ 4 ದುಡ್ಡು ಗಳಿಸ್ಬೇಕು, ನಾ ಶ್ರೀಮಂತ ಆಗಬೇಕು, ನಾ ಪುಣ್ಯರ ಮಾಡಬೇಕು, ನಾ ಪುಣ್ಯ ಮಾಡಿ ನಾ ಸ್ವರ್ಗ ಲೋಕಕ್ಕೆ ಹೋಗ್ಬೇಕು, ನಾ ಇದೇ ಜನ್ಮದಾಗ ಜ್ಞಾನ ಮಾಡ್ಕೋಬೇಕು. ಹಿಂಗೋಗ್ತಾರೆ ಅಧ್ಯಾತ್ಮದಾಗ. ಇದೇ ಜನ್ಮ ಜ್ಞಾನ ಮಾಡ್ಬೇಕಂತ ಉತ್ಸಾಹ ಇತ್ತಂದ್ರ ಮನಿ ಬಿಟ್ಟು ಗುರುಗಳ ಹತ್ರ ಬರ್ತಾನ. ಉತ್ಸಾಹ ಇಲ್ಲ ಅಂದ್ರೆ ನಾ ಜ್ಞಾನ ಮಾಡ್ಕೋಬೇಕು, ಮುಕ್ತ ಆಗೋಬೇಕು ಅನ್ನೋಂತ ಉತ್ಸಾಹ ಇಲ್ಲ ಅಂದ್ರೆ ಮನಿ ಬಿಟ್ಟು ಯಾಕೆ ಬರ್ತಾನಿವ? ಹೌದಿಲ್ಲ? ಯಾವುದೇ ಕರ್ಮದಲ್ಲಿ ಉತ್ಸಾಹ ಇದ್ರನೇ ಆ ಕರ್ಮದಲ್ಲಿ ಪ್ರವೃತ್ತಿ ಆಗ್ತಾನೆ. ಅದಕ್ಕೆ ಪ್ರವೃತ್ತಿ ಆಗೋದೇ ಪ್ರಯತ್ನದ. ಪ್ರವೃತ್ತಿ ಆಗೋದೇನದ? ಪ್ರಯತ್ನದ. ನೋಡಿ ಎಷ್ಟ್ ಚಂದ ಬರ್ದಾರ ನೋಡ್ರಿ. ಅದಕ್ಕೆ ಹೇಳ್ದಾರ, ಅದಕ್ಕ ಉತ್ಸಾಹ ರೂಪ ವೃತ್ತಿಯೇ ಪ್ರಯತ್ನ ಅಂದ್ರ, ಅದಕ್ಕ ಯತ್ನ. ದ್ವೇಷ, ದ್ವೇಷ ಅಂತ ಎದಕ್ಕಂತಾರ? ದ್ವೇಷ ಅಂದ್ರ ಅದು, ದ್ವೇಷ ಅಂದ್ರ ಯಾವ ವಸ್ತುವನ್ನ ಅಪೇಕ್ಷೆ ಮಾಡಿರ್ತೀವಿ ಅದು ಸಿಗಲಿಲ್ಲ ಅಂದ್ರ ಅದ್ರ ಮ್ಯಾಲ ಕ್ರೋಧ ಉತ್ಪತ್ತಿ ಆಗಿತ್ತು ಅಂದ್ರ ಅದಕ್ಕೆ ದ್ವೇಷ ಅಂತ. ಏನ್ರಿ? ಯಾವ ವಸ್ತುವನ್ನ ಅಪೇಕ್ಷೆ ಮಾಡಿರ್ತೀವಿ ಅದು ಸಿಗ್ಲಿಲ್ಲಪ್ಪ ಅದ್ರ ಮ್ಯಾಲ ಕ್ರೋಧ ಉತ್ಪತ್ತಿ. ಕ್ರೋಧ ವೃತ್ತಿಯಿಂದ ಕೂಡಿಕೊಂಡಿರೋದಕ್ಕೆ ಏನಂತಾರ? ದ್ವೇಷ ಅಂತ. ಅದು ಕ್ರೋಧ ಹೆಂಗದ ಅಂದ್ರ ಸ್ವಲ್ಪ ಆ ಕ್ರೋಧಿ ಮನುಷ್ಯನನ್ನು ಸ್ವಲ್ಪ ತಾಪ ಕೊಡ್ತದ. ಅಂದ್ರೆ ಕ್ರೋಧಿ ಮನುಷ್ಯನ್ ತಾಪ ಕೊಟ್ಟು ಮೊದಲು ಎದರಿದ್ದಾರಿಗೂ ತಾಪ ಕೊಡ್ತ. ಹಂಗ ಅದು ಪ್ರಜ್ವಲನಾತ್ಮಕವಾದಂತ ವೃತ್ತಿಯಿಂದ ಕೂಡಿದ ಕ್ರೋಧಕ್ಕನ ದ್ವೇಷ ಅನ್ನಬೇಕು ಅಂತ ಈ ರೀತಿ ಹೇಳಿದ್ರು. ಇನ್ನ ಕ್ರೋಧ ಅದ, ಇದು ದ್ವೇಷ ಆತ. ಇನ್ನವ ರಾಗ. ರಾಗ ಅಂದ್ರೇನು? ರಾಗ ಅಂದ್ರ ಯಾವ ವಸ್ತುವನ್ನ ಪಡಿಬೇಕನ್ನುವಂತದ್ದು ಇಚ್ಛಾ. ರಾಗ ಅಂದ್ರೆ ಏನು? ನಮಗ್ ಬೇಕಾಗಿರ್ತೈತಿ ಒಂದು ವಸ್ತು, ಹೌದಿಲ್ರಿ? ಬೇಕಾದ ವಸ್ತುವನ್ನು ಪಡೆಯುವ ಇಚ್ಛಾಯಕ್ ರಾಗ ಅಂತಾರ. ನಮಗ್ ಬೇಕಾದ ವಸ್ತುವನ್ನು ಪಡಿಯಾಕ ನಾವ್ ಇಚ್ಛಾ ಮಾಡ್ತೇವೇನು? ನಾವು ಬೇಕಾದ ವಸ್ತುವನ್ನ ಪಡಿಯಾಕ ಇಚ್ಛಾ ಮಾಡ್ತೇವೆ. ನಮ್ಗೆ ಬ್ಯಾಡಾದ ವಸ್ತುವನ್ನ ಪಡಿಯಾಕ ಇಚ್ಛಾ ಮಾಡ್ತೇವೇನು? ಮಾಡಂಗಿಲ್ಲ. ಅದಿಲ್ಲ, ನನಗ್ ದುಃಖ ಕೊಡ್ತಿತ್ತಂದ್ರ ಆ ವಸ್ತು ನಂಗೆ ಬ್ಯಾಡ ಅಂತೇವಿ. ನಮ್ಗ ಆನಂದ ಸುಖ ಕೊಡದತ್ತ ಅಂತ ಅನ್ನೋದೈತಂದ್ರ ಬೇಕಂತೀವಿ.
ಅದಕ್ಕ ನಾವ್ ಯಾವ ವಸ್ತುವನ್ನ ಏನ್ರಿ ಯಾವ್ದಾದ್ರ ಒಂದನ್ನು ಪಡಿಬೇಕನ್ನುವಂಥದ್ದು ನಮಗ್ ಸುಖಕ್ಕೆ ಕಾರಣವಾದಂತ ಯಾವ್ದಾದ್ರ ಒಂದು ವಿಷಯವನ್ನ ಪಡ್ಕೋಬೇಕನ್ನುವಂತ ಇಚ್ಛಾ ಬಂತು ಅಂದ್ರ ಅದಕ್ಕೇನ್ ಅನ್ಬೇಕು ರಾಗ. ಅದಕ್ಕ ರಾಗ ದ್ವೇಷ ಅದಕ್ಕ ಪರಮಾನುಭವಗಳು ಬಂದ್ ಮಾತಾಡ್ತಾ ನೋಡಿ ಅವಿದ್ಯಾ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಅದ್ರಾಗ ಪರಮಾತ್ಮ ಗೀತಾಗ ಪಡೆವ ವಿಷಯ ರತಿ ರಾಗದ ವೇಷ. ಪಡೆವ ವಿಷಯ ರತಿ ರಾಗದ ವೇಷ ಅಂದ್ರ ವಿಷಯಗಳನ್ನ ಪಡಿಬೇಕನ್ನುವಂತಹ ರತಿ ಪ್ರೀತಿ ಅದಕ್ಕನೇ ಅದ ರಾಗದ ವೇಷ ಅಂತ. ಕೆಡಲದು ಹುಟ್ಟುವ ಕೋಪದ್ವೇಷ. ಆ ವಿಷಯಗಳು ಒಂದ್ ವೇಳೆ ಇಚ್ಛಾ ಮಾಡಿದಾಗ ನಮ್ಗ ದೊರಕಲಿಲ್ಲ ಅಂದಾಗ ಅದ್ರ ಮ್ಯಾಲ ಕೋಪ ಆಕತಿ, ಅಥವಾ ಅದನ್ನು ತಡ್ಯಾವ ಯಾವದ್ ಬಿಡಿಸಿರ್ತಾನಲ್ಲ ಅವನ ಮೇಲೆ ಕೋಪ ಆಕತಿ. ನೀ ಏನಾದ್ರು ಪಡ್ಕೋಬೇಕಂತ ಪ್ರಯತ್ನ ಮಾಡ್ತಿರ್ತಿದಿ, ಯಾವ ಅಡ್ಡಗಾಲ್ ಹಾಕಿನ ಅಂದ್ರ ನೀನ್ ಒಂದ್ ಕೈ ನೋಡ್ಕೋತನ್ ತಗೋತಂತ ಅಂತಾನೆ ಅಂತ. ಆವಾಗ ದ್ವೇಷ ಅದಕ್ಕೆ ಏನಂತಾರ ದ್ವೇಷ. ಹಂಗ ವಿಷಯಗಳನ್ನ ಪಡ್ಕೋಬೇಕನ್ನುವಂತ ಇಚ್ಛಾಕ್ ಏನಂತಾರ ರಾಗ. ಆಮೇಲೆ ಕ್ರೋಧದ ವೃತ್ತಿ ಇದು ಕ್ರೋಧ ವೃತ್ತಿಯಿಂದ ಕೂಡ್ಕೊಂಡಿರೋದಕ್ಕ ದ್ವೇಷ. ಇನ್ನು ಭಾವನಾ ಭಾವನಾ ಅಂದ್ರ ವಾಸನಾಕ್ ಭಾವನಾ ಅಂತ. ಭಾವನಾ ಅಂದ್ರ ಭಾವ ಅಂತ ಅರ್ಥಲ್ಲ, ವಾಸನಾ. ವಾಸನಾಕ್ ಏನಂತಾರ ಭಾವನಾ. ವಾಸನಾ ಅಂತ ಎದಕ್ಕಂತಾರ? ವಾಸನಾ ಅಂತ ಎದಕ್ಕಂತಾರಂದ್ರ ಅನುಭವಜನ್ಯ ಸ್ಮೃತಿ ಹೇತು ವಾಸನಾ. ವಾಸನಾ ಅಂತ ಎದಕ್ಕಂತಾರ? ಅನುಭವಜನ್ಯ ಇರಬೇಕು, ಸ್ಮೃತಿಗೆ ಹೇತುವಾಗಿರ್ಬೇಕು, ಅದಕ್ ವಾಸನಾ ಅಂತ. ಈಗ ಅಕಸ್ಮಾತ್ ಆಗಿ ನಿನಗ್ ಯಾವ್ದಾದ್ರ ಒಂದು ವಿಷಯಗಳ ಸ್ಮರಣೆ ನಿನ್ನ ಅಂತಃಕರಣ ಆಗ್ತಿತ್ತು ಅಂದ್ರೆ ನೀ ಹಿಂದ ಅನುಭವ ಮಾಡಿರ್ತೀಯ, ಆ ವಾಸನಾ ನಿನ್ನಲ್ಲಿ ಉಳ್ಕೊಂಡಿರ್ತಾವ. ವಾಸನಾ ಇರ್ಲಿಲ್ಲ ಅಂದ್ರ ಯಾವ ವಿಷಯದ ಸ್ಮರಣೆ ಮಾಡಕತ್ತಿದಿ, ಯಾವ ವಿಷಯ ನಿನ್ನ ಚಿಂತನ ಮಾಡಕತ್ತಿದಿ, ಯಾವ್ದನ್ನ ಅಪೇಕ್ಷೆ ಮಾಡ್ತಿ ವಿಷಯ ಅಂದ್ರ ಹಿಂದಿನ ಜನ್ಮದಲ್ಲಿ ಆಗಲಿ ಅಥವಾ ಇದ ಜನ್ಮದಾಗ ಮೊದಲನಲ್ಲಿ ಆಗ್ಲಿ ಅಂತ ವಿಷಯಗಳನ್ನ ನೀ ಅನುಭವ ಮಾಡಿರ್ತಿದಿ ಏನ್. ಅದಕ್ಕ ಆ ವಿಷಯದಿಂದ ಅದು ಏನಾಗಿರ್ತದ, ಅದು ಸಂಸ್ಕಾರ ಬಿಟ್ಟು ಹೋಗಿರ್ತದ, ವಾಸನಾ ಬಿಟ್ಟು ಹೋಗಿರ್ತದ. ಆ ವಾಸನಾನೇ ಇಲ್ಲಿ ಭಾವನಾ ಅಂತ ಅನ್ಸ್ಕೊಂತ. ಅದು ವಾಸನಾ ಅದು ಏನ್ ಮುಂದ ಸ್ಮೃತಿಗೆ ಹೇತು ಆಗಿರ್ತದೆ. ಅದು ಯಾವ ವಸ್ತುವನ್ನು ಮೊದಲು ಅನುಭವಿಸಿರ್ತೇವಿ, ಅನುಭವಿಸಿದ್ದು ವಾಸನಾ ಬಿಡ್ತದ. ಆ ವಾಸನ ಮುಂದ ಆ ವಿಷಯದ ಸ್ಮೃತಿಗೆ ಕಾರಣ. ಏನ್ ಈ ಗುಲಾಬ್ ಜಾಮೂನ್ ತಿಂದದ್ದು ವಾಸನ ಇತ್ತು ಅಂದ್ರ ಅಕಸ್ಮಾತ್ ಆಗಿ ನೀವು ಅಲ್ಲಿ ಹೋಟೆಲ್ನಾಗ ಹೋದ್ಗಳೆ ಗುಲಾಬ್ ಜಾಮೂನು ಒಂದು ಇದ್ರಾಗ ಈ ಗ್ಲಾಸಿನ ಇದ್ರಾಗ ಹಾಕಿಟ್ಟಿರ್ತಾರ ಸಕ್ರಿ ಹಣದಾಗ, ಅದ್ ತಿನ್ಬೇಕ ಅನಸ್ತದೆ. ಹಂಗ ಯಾವ್ದಾಗ್ಲಿ ವಿಷಯಗಳನ್ನ ಅನುಭವಿಸಿದ್ದ ಅದ ವಾಸನ ಇರ್ತತಿ, ಅದ ಮುಂದೆ ಸ್ಮೃತಿಗೆ ಹೇತು ಆಗ್ತದೆ, ಅದಕ್ಕ ವಾಸನ. ಅದಕ್ಕ ವಾಸನ ಅನುಭವಜನ್ಯ ಸ್ಮೃತಿ ಹೇತು ವಾಸನ ಅಂತ ಆತು. ಇನ್ನು ಮುಂದ ಮತಿ ಸುಖ ಏನ್ರಿ ಸುಖ ಅಂತ ಇದಕ್ಕಂತಾರ ಅನುಕೂಲ ವೇದನೀಯಂ ಸುಖಂ ಪ್ರತಿಕೂಲ ವೇದನೀಯಂ ದುಃಖ. ನಮಗದು ಅನುಕೂಲ ಆಗಿತ್ತಪ್ಪ ಅಂದ್ರ ಆ ವಿಷಯ ನಮ್ಗ ಅನುಕೂಲ ಆಗಿತ್ತು, ಅದಕ್ಕೆ ಆ ವಿಷಯ ನಮಗ್ ಏನಕ್ಕತಿ ಸುಖಕ್ಕ ಕಾರಣ ಆಗ್ತದೆ. ಅದು ನಮ್ಗ ಅನುಕೂಲ ಆಗಿತ್ತು ಅಂದ್ರ ಆ ವಿಷಯ ನಮ್ಗೆ ಸುಖ ಅನಿಸ್ತದೆ. ಅದು ನಮ್ಗ ಅನುಕೂಲ ಆಗಿದ್ದಿಲ್ಲ ಅಂದ್ರ ಆ ವಿಷಯ ನಮ್ಗ ದುಃಖ ಅನಿಸ್ತದೆ. ಅದಕ್ಕ ಅನುಕೂಲ ವೇದನೀಯಂ ಸುಖ ಅನ್ಬೇಕು, ಪ್ರತಿಕೂಲ ವೇದನೆ ಅನ್ನೋದಕ್ಕ ದುಃಖ ಅನ್ಬೇಕು. ಬುದ್ಧಿ ಅಂತ ಎದಕ್ ಕರೀತಾರ್ರಿ? ಬುದ್ಧಿ ಅಂದ್ರ ಇಲ್ಲಿ ಬುದ್ಧಿ ಅಂದ್ರ ವ್ಯವಹಾರ ಮಾಡುವ ವೃತ್ತಿಗೆ ಬುದ್ಧಿ ಅಂತ ಏನ್ರಿ. ಸರ್ವ ವ್ಯವಹಾರಗಳಿಗೆ ಕಾರಣವಾಗಿರುವುದೇ ಬುದ್ಧಿ. ಬುದ್ಧಿ ಒಳಗ ಬುದ್ಧಿ ಅಂತೇವಿ, ಮತ್ತೆ ಎಲ್ಲಾ ವ್ಯವಹಾರಗಳು ಮಾಡಕ್ ಅದೇ ಕಾರಣ ಇರ್ತದೆ. ಬುದ್ಧಿನೂ ಎಲ್ಲಾ ಕೆಲಸ ಮಾಡ್ತದೆ. ಅದಕ್ಕೆ ಒಂದೊಂದು ರೀತಿಯಿಂದ ಮನಸ್ಸು ಅಂತೇವಿ, ಒಮ್ಮೊಮ್ಮೆ ಬುದ್ಧಿ ಅಂತೇವಿ. ಒಟ್ಟು ಟೋಟಲಿ ಬುದ್ಧಿ ಅಥವಾ ಮನಸ್ಸು ಅಂದ್ರೂ ಕೂಡ ಎಲ್ಲಾ ವ್ಯವಹಾರಗಳು ಮಾಡಕ್ ಅದೇ ಕಾರಣ. ಅದಕ್ಕ ಸರ್ವ ವ್ಯವಹಾರಗಳಿಗೆ ಕಾರಣವಾಗಿರುವುದೇ ಬುದ್ಧಿ. ಇವು 9 ಗುಣಗಳು ಏನ್ರಿ, ಅವು 9. ಅದಕ್ಕೆ ರಾಗ ನೋಡ್ರಿ, ಧರ್ಮ ಅಧರ್ಮ ರಾಗ ದ್ವೇಷ, ಆಮೇಲೆ ಸುಖ ದುಃಖ, ಆಮೇಲೆ ಪ್ರಯತ್ನ ಭಾವನೆ. ಈ 9 ಗುಣಗಳು ಅದಾವ. ಈ 9 ಗುಣಗಳನ್ನು ಕೂಡ್ಕೊಂಡಂತ ಅಹಂಕಾರ ಗುಣಿ ಅಂತ ಅನ್ಸ್ಕೊಂತದ.
ಇದು ಸ್ವರೂಪತ ಜಡ ಅದು ಆತ್ಮ ಅಲ್ಲ ಅಂತ ಹೇಳ್ತಾರ. ಮುಂದಿನ ವಿಷಯವನ್ನ ನಾವು ನೋಡೋಣ. ಇವತ್ತು ಇಷ್ಟೇ.